ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಬೃಂದಾ. ಇವತ್ತು ನನ್ನ ಚಾನಲಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ಒಂದು ಬ್ರೇಕ್ಫಾಸ್ಟ್ಗೆ ಒಂದು ಟ್ಯಾಮರಿನ್ ರೈಸ್ ಅಂದರೆ ಹುಣಸೆ ಹಣ್ಣಿನ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಇದು ತುಂಬಾ ಸಕ್ಕತ್ತಾಗಿರುತ್ತೆ. ಇದು ಹಳ್ಳಿ ಸೈಡಲ್ಲಿ ತುಂಬ ಮಾಡ್ತಾಯಿರ್ತಾರೆ, ಬಟ್ ಈ ಬೆಂಗಳೂರಲ್ಲಿ ಕಮ್ಮಿ ಅಂತ ಅನ್ಕೋತೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಫುಲ್ಲು ಟ್ಯಾಂಜಿಯಾಗಿ ಖಾರವಾಗಿ ಉಪ್ಪು ಹುಳಿ ಖಾರ ಎಲ್ಲ ಇಟ್ಕೊಂಡು ಸೂಪರಾಗಿರುತ್ತೆ. ಸೊ ಇವತ್ತಿಂದು ಈ ಹುಣಸೆಹಣ್ಣು ಚಿತ್ರಾನ್ನ ಹೇಗೆ ಮಾಡೋದು ಅಂತ ನಾವು ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಫಸ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾನೆ ಇರಿ. ನಿಮ್ಮ ಒಂದು ಸಪೋರ್ಟಿಂದ ನಾನು ಈಗ ಆಲ್ರೆಡಿ ನನ್ನ ಚಾನಲ್ನಲ್ಲಿ 900 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಹೀಗೆ ಅತಿ ಹೆಚ್ಚು ಜನಸಂಖ್ಯೆಯಲ್ಲಿ ಸಬ್ಸ್ಕ್ರೈಬರ್ ಹಾಗೆ ಫುಲ್ ವಿಡಿಯೋನ ಎಲ್ಲರೂ ದಯಮಾಡಿ ಫುಲ್ಲು ವಿಡಿಯೋ ನೋಡಿ. ಈಗ ಇದನ್ನು ಹೇಗೆ ಸ್ಟಾರ್ಟ್ ಮಾಡೋದು ಅಂತ ನೋಡೋಣ. ಸೊ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನಾನೀಗ ಇಲ್ಲಿ ಫಸ್ಟು ಒಗ್ಗರಣೆಗೆ ನಾನು ಇಲ್ಲಿ ಒಂದು 4 ಸ್ಪೂನ್ ಎಣ್ಣೆ ಹಾಗೆ ಒಂದು ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿಯೋಷ್ಟೊತ್ತಿಗೆ ಸ್ವಲ್ಪ ಒಗ್ಗರಣೆ ಹಾಕೊಳ್ಳೋಷ್ಟೊತ್ತಿಗೆ ನಾನು ಇಲ್ಲಿ ಸ್ವಲ್ಪ ಹುಣಸೆಹಣ್ಣನ್ನು ನೆನೆಯೋಕೆ ಇಟ್ಟಿದ್ದೀನಿ. ಸೊ ಹುಣಸೆಹಣ್ಣು ಒಂದು ನಿಂಬೆಹಣ್ಣಿನ ಗಾತ್ರ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಒಗ್ಗರಣೆಗೆ ನಾನು ಒಣ ಮೆಣಸಿನಕಾಯಿ ಹಾಕ್ತಾಯಿದ್ದೀನಿ. ಇದಕ್ಕೆ ಒಣ ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕೋದ್ರಿಂದ ಸಕ್ಕತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಹಸಿಮೆಣ್ಸಿನ್ಕಾಯಿ ಕೂಡ ನೀವು ಇದ್ರ ಜೊತೆ ಹಾಕ್ಕೋಬೋದು ಖಾರಕ್ಕೆ ನೋಡಿ. ಹಾಗೆ ಇಲ್ಲಿ ಒಂದು 2 ದೊಡ್ಡದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವನ್ನು ಕೂಡ ಕಟ್ ಮಾಡಿ ಹಾಕಿದ್ದೀನಿ. ಕರಿಬೇವು ಯಾಕೆ ಕಟ್ ಮಾಡಿ ಹಾಕಿದ್ದೀನಿ ಅಂದರೆ ಕರಿಬೇವು ತಿನ್ನೋದ್ರಿಂದ ತೂಕ ಕಮ್ಮಿ ಆಗುತ್ತೆ. ಸೊ ವೆಯ್ಟ್ ಲಾಸ್ ಮಾಡೋರಿದ್ರೆ ಕರಿಬೇವನ್ನ ಊಟದಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ, ತಾನಾಗೆ ವೆಯ್ಟ್ ಲಾಸ್ ಆಗುತ್ತೆ, ಇಲ್ಲ ವೆಯ್ಟ್ ಬ್ಯಾಲೆನ್ಸ್ಡ್ ಆಗುತ್ತೆ ನೀವೇನೇ ತಿಂದರೂ. ಈಗ ಕಟ್ ಮಾಡಿ ಯಾಕೆ ಹಾಕಿದ್ದೀನಿ ಅಂದರೆ ಅದು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಕಟ್ ಮಾಡಿ ಹಾಕೋದ್ರಿಂದ ಯಾರೂ ಎತ್ತಿಡಲ್ಲ. ಒಂದು ಸಿಕ್ಕಿದ್ರೆ ಕಟ್ ಮಾಡದೆ ಹಾಕಿದಾಗ ಒಂದು ಸಿಕ್ಕಿದ್ರೆ ಅದು ಫುಲ್ಲು ತಿನ್ನಬೇಕಾದ್ರೆ ಸ್ವಲ್ಪ ಕೈ ಥರ ಬರುತ್ತೆ. ಸೊ ಹಾಗಾಗಿ ಕಟ್ ಮಾಡಿ ಹಾಕಿದ್ರೆ ಅನ್ನದ ಜೊತೆ ಗೊತ್ತಾಗಲ್ಲ. ಈರುಳ್ಳಿ, ಕಡಲೆಬೇಳೆ, ಕಡಲೆಬೀಜ ಎಲ್ಲ ಇರುತ್ತಲ್ಲ ಅದ್ರ ಜೊತೆ ತಿನ್ಕೊಂಡ್ಬಿಡ್ತಾರೆ. ಸೊ ಈಗ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೋತಾ ಇದ್ದೀನಿ. ಇದು ತುಂಬ ಈಸಿಯಾಗಿ ಕಡಿಮೆ ಸಮಯದಲ್ಲಿ ಹಾಗೆ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡೋ ಅಂಥ ಒಂದು ಪೌಷ್ಟಿಕವಾದ ಒಂದು ಫುಡ್ ಅಂತಲೇ ಹೇಳ್ಬೋದು. ನೋಡಿ, ಈ ಹುಣಸೆಹಣ್ಣು ನಮ್ಮ ದೇಹಕ್ಕೆ ತುಂಬಾ ಅಗತ್ಯ ಇರುತ್ತೆ. ಹುಳಿ ಅಂಶ ನಾವು ಎಷ್ಟು ತಿಂತೀವೋ ಅಷ್ಟು ಬಾಡಿ ಚೆನ್ನಾಗಿರುತ್ತೆ. ಯಾವುದೇ ಒಂದು ಕ್ರಿಮಿಕೀಟ ಬರಲ್ಲ. ಯಾಕೆಂದರೆ ಸಿಟ್ರಿಕ್ ಆ್ಯಸಿಡ್ ತುಂಬಾ ದೇಹದ ಒಳಗಡೆ ಹೋದರೆ ತುಂಬಾ ಅದು ಯೂಸ್ಫುಲ್ ಆಗುತ್ತೆ. ಆವಾಗ ಯಾವುದೇ ಒಂದು ಕ್ರಿಮಿಕೀಟಗಳು ನಮ್ಮ ದೇಹಕ್ಕೆ ಅಂಟೋ ಹಾಗೆ ಮಾಡಲ್ಲ. ಸೊ ಹಾಗಾಗಿ ಸಿಟ್ರಿಕ್ ಇರೋ ಐಟಮ್ಸ್ನ ಜಾಸ್ತಿ ಯೂಸ್ ಮಾಡ್ತಾರೆ. ನಿಂಬೆಹಣ್ಣು ಹಾಗೆ ಆರೆಂಜು ಅವೆಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ. ಈ ಹುಣಸೆಹಣ್ಣು, ಆಮೇಲೆ ನೆಲ್ಲಿಕಾಯಿ, ಮಾವಿನಕಾಯಿ ಅವೆಲ್ಲ. ಈ ಹುಣಸೆಹಣ್ಣನ್ನು ನೀವು ನೆನೆಲಿಲ್ಲ ಅಂದರೆ ಬೇಕಾದರೆ ಬಿಸಿನೀರಲ್ಲಿ ಕೂಡ ನೆನೆಸ್ಬೋದು. ಬಟ್ ಬಿಸಿನೀರಲ್ಲಿ ನೆನೆಸದೆ ಹೋದರೂ ಕ್ಲೀನಾಗಿ ಅದು ಹುಣಸೆಹಣ್ಣು ರಸ ಏನಿರುತ್ತೆ ಕ್ಲೀನಾಗಿ ಬಿಡುತ್ತೆ. ಇದನ್ನು ಬೇಕಿದ್ರೆ ಒಂದು 2-3 ಸಲ ಈ ಥರ ನೀವು ರಸನ ತೊಗೊಬೋದು. ಅಂದರೆ ಈಗ ಇದು ಫಸ್ಟ್ ಪ್ರೋಸೆಸ್ಸು. ಇದನ್ನು ತೆಗೆದಿಟ್ಕೊಂಡಿರ್ತೀನಿ. ಇದು ಸ್ವಲ್ಪ ಗಟ್ಟಿಗೆ ಚೆನ್ನಾಗಿ ಬಂದಿರುತ್ತೆ. ಮತ್ತು ಇದೇ ಹುಣಸೆಹಣ್ಣಿಗೆ ಮತ್ತೆ ಸ್ವಲ್ಪ ನೀರು ಹಾಕಿ ಮತ್ತೆ ಸ್ವಲ್ಪ ತೆಗೆದಾಗ ಅದರಲ್ಲಿ ಸ್ವಲ್ಪ ಹುಣಸೆಹಣ್ಣಿನ ರಸ ಬರುತ್ತೆ. ಸೊ ಏನು ವೇಸ್ಟ್ ಏನು ಆಗೋದಿಲ್ಲ. ಸೊ ಇದೆಲ್ಲ ಆಗ ಹಳ್ಳಿ ಸೈಡಲ್ಲಿ ಈ ಹುಣಸೆಹಣ್ಣು ನಿಮ್ಗೆ ಯಾರ್ಯಾರು ನೆನಪಿದೆ, ಹಸಿ ಗೊಜ್ಜು ಅಂತ ಮಾಡ್ತಾಯಿದ್ರು. ಅದನ್ನು ಮುದ್ದೆಗೆ ಅನ್ನಕ್ಕೆ ಹಾಕ್ಕೊಂಡು ಕಿವುಚ್ಕೊಂಡು ತಿಂತಾಯಿದ್ರೆ ಅಪ್ಪ ಸ್ವರ್ಗ ಎಷ್ಟು ಚೆನ್ನಾಗಿತ್ತಂದರೆ ನಮ್ಮಮ್ಮ ಹೇಳ್ತಾ ಇರ್ತಾರೆ. ಬಟ್ ನಮ್ಮ ಮನೇಲಿ ಅವಾಗವಾಗ ಮಾಡಿಸ್ತಾ ಇರ್ತೀವಿ ನಾವು ಅದನ್ನು. ಅದೇನೋ ಒಂಥರ ಟೇಸ್ಟು. ಈ ಚಿಕನ್ನು ಮಟನ್ನು ಯಾವುದೂ ಇಲ್ಲ ಅದ್ರ ಮುಂದೆ. ಇದು ಹಸಿ ಗೊಜ್ಜು ಅಂತ ಮಾಡ್ತಾರೆ. ಹುಣಸೆಹಣ್ಣು, ಹಸಿರು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಸ್ವಲ್ಪ ಜಜ್ಜಿಬಿಟ್ಟು ಅನ್ನಕ್ಕೆ ಸ್ವಲ್ಪ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಸಾಲ್ಟು ಎಲ್ಲ ಹಾಕ್ಬಿಟ್ಟು ಉಪ್ಪು ಹಾಕ್ಬಿಟ್ಟು ಅದನ್ನ ಕಿವುಚ್ಕೊಂಡು ತಿಂತಾಯಿದ್ರೆ ಹೆಂಗಿರುತ್ತೆ ಅಂದರೆ ಸೂಪರಾಗಿರುತ್ತೆ. ಅದಕ್ಕೆ ಅದು ಏನು ಬೇಯಿಸಿರಲ್ಲ, ಸಕ್ಕತ್ತಾಗಿರುತ್ತೆ ಅದಂತೂ. ಈಗ ನೋಡಿ, ಆ ಹುಣಸೆಹಣ್ಣು ರಸ ಏನಿತ್ತು ನಾನು ಅದನ್ನು ಈ ಒಗ್ಗರಣೆಗೆ ಹಾಕಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಕ್ಲೀನಾಗಿ ಒಂದು ಗಟ್ಟಿ ಬರೋವರೆಗೂ, ಅಂದರೆ ಒಂದು ಗೊಜ್ಜಿನ ಹದ ಬರೋವರೆಗೂ ಅದನ್ನು ಕ್ಲೀನಾಗಿ ಹುರ್ಕೋಬೇಕಾಗುತ್ತೆ.
ನೋಡಿ ಈಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ನಾನು ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡಿಲ್ಲ ಈ ಗೊಜ್ಜಿಗೆ. ಹಸಿರು ಮೆಣಸಿನ್ಕಾಯಿ ಯೂಸ್ ಮಾಡದೇ ಹೋದ್ರೂ ನಡೆಯುತ್ತೆ, ಯೂಸ್ ಮಾಡಿದ್ರೂ ನಡೆಯುತ್ತೆ, ನಿಮಗೆ ಬೇಕಾದರೆ ನೀವು ಹಾಕ್ಕೊಳ್ಳಿ. ಬಟ್ ನಾನಿಲ್ಲಿ ಖಾರಕ್ಕೆ ಅಂತ ನಾನಿಲ್ಲಿ ಸ್ವಲ್ಪ ಸಾಂಬಾರು ಪುಡಿ, ಅಂದರೆ ನಾವು ಸಾಂಬಾರಿಗೆ, ತರಕಾರಿ ಸಾಂಬಾರಿಗೆ, ತಿಳಿ ಸಾಂಬಾರಿಗೆ ಏನು ಪುಡಿನ ರುಬ್ಕೊಂಡಿರ್ತೀವಿ ಮನೇಲಿ, ಅದೇ ಸಾಂಬಾರು ಪುಡಿನ ಇಲ್ಲಿ ಸ್ವಲ್ಪ ಚಿಟಿಕೆ ಆಗುವಷ್ಟು ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಕೂಡ ಹಾಕಿದ್ದೀನಿ, ಇಲ್ಲಿ ಸ್ಕಿಪ್ ಆಗೋಗಿದೆ. ಆಮೇಲೆ ನಾವು ಏನು ಕ್ವಾಂಟಿಟಿಯಲ್ಲಿ ಬೆಲ್ಲ ಹುಣ್ಸೆಹಣ್ಣು ತೊಗೊಂಡಿದ್ವಿ ಅದೇ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ಬೆಲ್ಲನ ತೊಗೋಬೇಕು. ಅದನ್ನು ಕೂಡ ಇದ್ರ ಜೊತೆ ಹಾಕಬೇಕು. ಹಾಗೆ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಬಿಟ್ಟು ಕ್ಲೀನಾಗಿ ಅದು ನೀರಿನಂಶ ಏನಿದೆ ಅದು ಕರಗೋವರೆಗೂ, ಅಂದರೆ ನೀರಿನಂಶ ಎಲ್ಲ ಹೋಗಿ ಸ್ವಲ್ಪ ಗೊಜ್ಜು ಟೈಪು ಎಣ್ಣೆ ಬಿಡುತ್ತೆ, ಆವಾಗ ಗೊಜ್ಜು ರೆಡಿಯಾಗಿದೆ ಅಂತ. ಅದನ್ನು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ತಿಂತಾಯಿದ್ರೆ ಈ ಚಳಿಗೆ ಖಾರವಾಗಿ ಹುಳಿಯಾಗಿ ಸ್ವೀಟಾಗಿ ಹೆಂಗಿರುತ್ತೆ ಅಂದರೆ ಸಖತ್ತಾಗಿರುತ್ತೆ. ನೋಡಿ ಈಗ ಗೊಜ್ಜು ರೆಡಿಯಾಗಿದೆ. ನೋಡಿ ಈ ಥರ ಸ್ವಲ್ಪ ಗಟ್ಟಿಗೆ ಸ್ವಲ್ಪ ಎಣ್ಣೆ ಬಿಡಬೇಕು, ಆವಾಗ ಗೊಜ್ಜು ರೆಡಿಯಾಗುತ್ತೆ. ಗೊಜ್ಜಿನ ಹದ ನಿಮ್ಗೆ ಗೊತ್ತಲ್ವಾ, ಅಷ್ಟಾದರೆ ಸಾಕಾಗುತ್ತೆ. ಇದನ್ನು ಈಗ ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಬಿಟ್ಟು ಅದನ್ನು ಕೂಡ ತೋರಿಸ್ತೀನಿ ಹೇಗಿತ್ತು ಅಂತ. ಸಖತ್ತಾಗಿರುತ್ತೆ, ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನೋಡಿ ಈ ಥರ ಫುಲ್ಲು ಗಟ್ಟಿಗಾಗುತ್ತೆ, ಎಣ್ಣೆ ಬಿಟ್ಟಿರುತ್ತೆ, ಗೊಜ್ಜು ಗಟ್ಟಿಗಾಗಿರುತ್ತೆ. ಇದಕ್ಕೆ ಬೆಳ್ಳುಳ್ಳಿ ಹಾಕಬೇಕು. ಬೆಳ್ಳುಳ್ಳಿ ಹಾಕ್ಬಿಟ್ರಂತೂ ಬೆಳ್ಳುಳ್ಳಿ ತಿನ್ನಬೇಕಾದ್ರಂತೂ ಸಖತ್ತಾಗಿರುತ್ತೆ. ಆ್ಯಕ್ಚುಲಿ ಬೆಳ್ಳುಳ್ಳಿ ಇಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ, ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಒಂದಿಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಸಖತ್ತು ಟೇಸ್ಟಿ ಇರುತ್ತೆ. ನನಗೆ ಬೆಳ್ಳುಳ್ಳಿ ಖಾಲಿ ಆಗಿಬಿಟ್ಟಿತ್ತು, ಅದಕ್ಕೆ ನಾನು ಬೆಳ್ಳುಳ್ಳಿ ಹಾಕಲಿಲ್ಲ. ನೋಡಿ ಅನ್ನಕ್ಕೆ ಕಲಸಾದ್ಮೇಲೆ ಈ ಥರ ಸ್ವಲ್ಪ ಯೆಲ್ಲೋಯಿಶ್ ಆಗಿ ಚೆನ್ನಾಗಿರುತ್ತೆ. ಇದ್ರ ಜೊತೆ ಚಟ್ನಿ ಹಾಕ್ಕೊಂಡು ತಿಂತಾಯಿದ್ರೆ ಹೆಂಗಿರುತ್ತೆ ಗೊತ್ತಾ. ಇದ್ರ ಮುಂದೆ ಯಾವ ಚಿತ್ರಾನ್ನನೂ ಇಲ್ಲ, ಸೂಪರಾಗಿರುತ್ತೆ. ಹುಳಿ ಅನ್ನ ಅಂತಾರೆ, ಹುಣಸೆಹಣ್ಣು ಗೊಜ್ಜಿನ ಅನ್ನ ಅಂತಾರೆ, ಟ್ಯಾಮ್ರಿನ್ ರೈಸ್ ಅಂತಾರೆ, ಏನು ಬೇಕಾದರೂ ಹೇಳ್ಬೋದು. ಒಂದು ಒಳ್ಳೆ ಅದ್ಭುತವಾದ ಡಿಶ್ ಇದು. ಬ್ರೇಕ್ಫಾಸ್ಟ್ಗಂತೂ ಸಕ್ಕತ್ತಾಗಿರುತ್ತೆ. ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ, ಮಧ್ಯಾಹ್ನದ ಊಟಕ್ಕೆ, ಮಕ್ಕಳು ಬಾಕ್ಸ್ಗೆ ಅದು ಇದು ಮಾಡಿ ಬೇಜಾರಾಗಿದೆ ಮತ್ತು ಅದೇ ರಿಪೀಟ್ ಆಗ್ತಿದೆ ಅಂದರೆ ಇದು ಒಂದು ಹೊಸ ಅಂಥದ್ದೇನಿಲ್ಲ, ಇದು ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಥರ. ಹಳೇದಾದರೂ ನಾವು ಒಂದು ನಮ್ಮ ಆಚಾರ ಸಂಪ್ರದಾಯ ಎಲ್ಲ ಮರ್ತ್ಬಿಟ್ಟಿರ್ತೀವಿ, ಅದನ್ನು ಮತ್ತೆ ರೂಢಿ ಮಾಡಿದ್ರೆ ಅದು ಇನ್ನೂ ಸಕ್ಕತ್ತಾಗಿರುತ್ತೆ. ಅದು ಈಗಿನ ಮಕ್ಕಳಿಗೆ ಅದು ಎಲ್ಲ ಓಲ್ಡ್ ಇಸ್ ಗೋಲ್ಡ್ ಅನ್ನೋ ಥರನೇ ಚೆನ್ನಾಗಿರುತ್ತೆ. ನೀವು ಈ ಥರ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್.